ಇತ್ಯರ್ಥವಾಗಿದೆ. ಗುಡಿಬಂಡೆ ತಾಲೂಕು ಕಚೇರಿ ಆವರಣದಲ್ಲಿ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಪೊಲೀಸರಿಂದ ಆಯೋಜಿಸಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿಕೊಡಬೇಕು. ಆದರೆ ಕೆಲ ಅಧಿಕಾರಿಗಳು ಸಾರ್ವಜನಿಕರ ಕೆಲಸಗಳನ್ನು ಮಾಡಿಕೊಡಲು ನಿರ್ಲಕ್ಷ್ಯ ತೋರುತ್ತಾರೆ. ಕೆಲವರು ವಿವಿಧ ಬೇಡಿಕೆಗಳನ್ನು ಸಹ ಇಡುತ್ತಾರೆ. ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆಯಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ನೇರವಾಗಿ ಸಾರ್ವಜನಿಕರು ಇರುವಲ್ಲಿಗೆ ಬಂದು ತಮ್ಮ ಅಹವಾಲುಗಳನ್ನು ಕೇಳುತ್ತೇವೆ ಎಂದರು. ಲೋಕಾಯುಕ್ತ ಡಿಎಸ್ಪಿ ವೀರೇಂದ್ರ ಕುಮಾರ್ ಮಾತನಾಡಿ, ಸಾರ್ವಜನಿಕರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಲೋಕಾಯುಕ್ತ ಪೊಲೀಸರು ಕೆಲಸ ಮಾಡುತ್ತಾರೆ. ತಮ್ಮ ಸಮಸ್ಯೆಗಳ ಬಗ್ಗೆ ತಾವು ನಿರ್ಭಯವಾಗಿ ದೂರು ಸಲ್ಲಿಸಿದರೆ ನಾವು ಸಹ ಕ್ರಮ ವಹಿಸಬಹುದಾಗಿದೆ. ಜನರಿಗೆ ಮತ್ತಷ್ಟು ಹತ್ತಿರವಾಗುವ ನಿಟ್ಟಿನಲ್ಲಿ ನಾವು ಈ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ಏರ್ಪಡಿಸುತ್ತಿದ್ದೇವೆ ಎಂದರು. ಸರಕಾರಿ ಕಾಮಗಾರಿಗಳಲ್ಲಿ ಲೋಪದೋಷ, ಕಳಪೆ ಕಾಮಗಾರಿ ಸೇರಿದಂತೆ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಮಾಹಿತಿ ಹಕ್ಕು ಅಧಿನಿಯಮದಡಿ ದಾಖಲಾತಿಗಳನ್ನು ಪಡೆದು ಸಲ್ಲಿಸಿದರೆ ತನಿಖೆ ಮಾಡಿ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದರು. ಈ ಸಭೆಯಲ್ಲಿ ಕಂದಾಯ, ತಾಲೂಕು ಪಂಚಾಯಿತಿ, ಸರ್ವೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಕೇವಲ 9 ಅರ್ಜಿಗಳು ಸಲ್ಲಿಕೆಯಾದವು. ಡಾಕ್ಟರ್ ರಾಮಲ್ ಅರ್ಸಿದ್ದಿ ಅಂತ ಹೇಳಿ ಇವತ್ತು ಈ ದಿನ ಇಲ್ಲಿ ಅಧಿಕಾರಿ ಹಾಗೂ ಸಾರ್ವಜನಿಕರೊಂದಿಗೆ ಅಹವಾಲು ಸ್ವೀಕಾರ ಮಾಡಿದ್ದು. ಈ ದಿನ ಟೋಟಲ್ 9 ಅರ್ಜಿ ನಾವು ಸ್ವೀಕಾರ ಮಾಡಿದ್ದು. ಅದರಲ್ಲಿ ತಹಶೀಲ್ದಾರ್ ಕಚೇರಿಗೆ ಒಳಪಟ್ಟಿದ್ದು 3, ಇಒ ಆಫೀಸ್ 1, ADLR ಆಫೀಸ್ 1 ಹಾಗೂ ಸ್ಥಳದಲ್ಲಿ ಅವರಿಗೆ ಗೊತ್ತಿಲ್ಲದ ಇನ್ಫಾರ್ಮೇಷನ್ನು ನಾವು ಅಧಿಕಾರಿಗಳೇ ಅಂತ 4 ಅರ್ಜಿಗಳು ವಿಲೇವಾರಿ ಮಾಡಿದ್ದೀವಿ. ಸೊ ಹೀಗೆ ಇಲ್ಲಿ ಬಂದು ಇಷ್ಟು ಅರ್ಜಿಗಳು ಸ್ವೀಕಾರ ಮಾಡಿದ್ದೀವಿ. ಎಲ್ಲ ಜನರಿಗೆ ಹೇಳೋದು ಅಂದರೆ, ನಿಮ್ಮಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ದೂರು ಕೇಳೋದು ಅಥವಾ ಕೆಲಸಗಳು ಸರಿ ಮಾಡ್ತಾ ಇಲ್ಲ ಅಂದರೆ ನಮ್ಮದು ಅಧಿಕಾರಿಗಳ ನಂಬರ್ ಎಲ್ಲ ಇಲ್ಲೇ ಡಿಸ್ಪ್ಲೇ ಮಾಡಿದ್ದೀವಿ. ನಮಗೆ ಬಂದು ಹೇಳ್ಬೋದು, ಎನಿ ಟೈಮ್ ನಮ್ಗೆ ಕರೆ ಮಾಡೋದು ಹೇಳ್ಬೋದು, ನಮ್ಮ ಆಫೀಸಿಗೆ ಬಂದು ನಮಗೆ ದೂರುಗಳು ಕೊಡ್ಬೋದು ಅಂತ ಹೇಳ್ತಾ ಈ ಇದು ಜನಸಂಪರ್ಕ ಸಭೆಯನ್ನು ಇವತ್ತಿನ ಮುಕ್ತಾಯ. ಈ ವೇಳೆ ತಹಶೀಲ್ದಾರ್ ಎನ್ ಮನೀಷಾ, ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ಲೋಕಾಯುಕ್ತ ಇನ್ಸ್ಪೆಕ್ಟರ್ ಮೋಹನ್ ಹೆಡ್ಡನವರ, ಕೃಷಿ ಇಲಾಖೆಯ ಅಮರನಾರಾಯಣ ರೆಡ್ಡಿ, ತೋಟಗಾರಿಕೆ ಇಲಾಖೆಯ ದಿವಾಕರ್, ಟಿಎಚ್ಒ ನರಸಿಂಹಮೂರ್ತಿ, ಇನ್ನು ಇತರರು ಹಾಜರಿದ್ದರು. ಮೋಹನ್ ಕುಮಾರ್, ಸಿಟಿವಿ ನ್ಯೂಸ್, ಗುಡಿಬಂಡೆ.